ನೀವೊಂದು ಆಟ ಕೇಳಿರ್ತೀರಿ, ಅವ್ರು ಬಿಟ್ಟು ಇವ್ರು ಬಿಟ್ಟು ಇನ್ಯಾರು ಅಂತ ಹೇಳಿ. ಹಾಗೆ ಅವಳು ಬಿಟ್ಟು ಇವಳನ್ನು ಬಿಟ್ಟು ಮೂರನೇ ಯುವತಿ ಜೊತೆ ಎಂಗೇಜು. ಕಾಮುಕ ಇಂಜಿನಿಯರ್ ರವಿಗೆ ಭರ್ಜರಿ ಧರ್ಮದೇಟು ಬಿದ್ದಿದೆ. ಬೆಂಗಳೂರಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಎಂಜಿನಿಯರ್ ರವಿ ಎಂಬ ಕಾಮುಕನಿಂದ ಮದುವೆ ಧೋಕಾ ನಡೀತಾ ಇತ್ತು. ಖಾಸಗಿ ಕಂಪನಿಯಲ್ಲಿ ಈತ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಮ್ಯಾರೇಜ್ ಆಗೋದೇ ಇವನ ಫುಲ್ ಟೈಮ್ ಡ್ಯೂಟಿ ಆಗೋಗಿತ್ತು. ರವಿ ವಿರುದ್ಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದ ರವಿಯ ಕಳ್ಳಾಟ ಈಗ ಬಯಲಾಗಿದೆ. ಜಿಗಣಿ ಬಳಿಯ ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ರವಿ ಕೆಲಸ ಮಾಡ್ತಿದ್ದ. 2024ರ ಜನವರಿಯಲ್ಲಿ ರವಿ ಮತ್ತು ಪಂಕಜ ಜೊತೆ ಮದುವೆ ಆಗಿತ್ತು. ಇತರ ಹೆಣ್ಮಕ್ಳ ದೇಹದ ಬಗ್ಗೆ ಪತ್ನಿಯ ಎದುರೇ ಈತ ಬಣ್ಣಿಸ್ತಾ ಇದ್ದಂತೆ. ವರದಕ್ಷಿಣೆ ತಗೊಂಡ್ ಬಾ, ಸ್ನೇಹಿತರನ್ನ ಮನೆಗೆ ಕರ್ಸು ಅಂತ ಹಿಂಸೆ ಕೊಡ್ತಾ ಇದ್ದ. ಪತ್ನಿ ಗರ್ಭಿಣಿ ಆಗಿರುವಾಗಲೇ ಹುಡುಗಿ ನೋಡೋದಕ್ಕೆ ಈತ ಶುರು ಮಾಡಿಬಿಟ್ಟಿದ್ದ. ಮೊದಲ ಪತ್ನಿ ಹೆರಿಗೆಗೆ ಅಂತ ಹೋಗಿದ್ದಾಗ ಮತ್ತೊಂದು ಮದುವೆ ಆದ. 2025ರ ಡಿಸೆಂಬರ್ನಲ್ಲಿ ನೇಹಾ ಜೊತೆ ಎರಡನೇ ಮದುವೆ ಆಗ್ತಾನೆ ರವಿ. ಎರಡನೇ ಮದುವೆ ವಿಚಾರ ತಿಳಿದು ಮನೆಗೆ ಹೋಗ್ತಾಳೆ ಮೊದಲ ಪತ್ನಿ ಮತ್ತು ಕುಟುಂಬಸ್ಥರಿಂದ ರವಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ನೀವು ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಗಳು ಕಾಯಿ ಧೂಳಿಗಿಲ್ಲಲ್ಲ ನನ್ನ ಮಗಳು. ನಿನ್ನೆ ಫೋನ್ ಮಾಡಿದ್ದೀನಿ, ನಿನ್ನೆ ಸಮಾಧಾನ ಮಾತಾಡ್ತೀನಿ. ಎಷ್ಟು ಬೆಳಕರೆ ತಕ್ಕ ಮಾತು ಸಮಾಧಾನ ಅಲ್ಲ ನೀವು ಗೊತ್ತಾ ಅಣ್ಣ ಇಲ್ಲಿ ಕೇಳಿ ಕೇಳಿ. ತನಗಿನ್ನೂ ಮದುವೆ ಆಗಿಲ್ಲ ಅಂತ ಊರೂರು ಸುತ್ತಾ ಇದ್ದ. ಅಕ್ಟೋಬರ್ನಲ್ಲಿ ಮತ್ತೊಂದು ಯುವತಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ. ಮದುವೆ ವಿಚಾರ ಯುವತಿ ಮನೆಯವರಿಗೆ ತಿಳಿಸಿದ್ಲು ಮೊದಲ ಪತ್ನಿ. ಈ ಹಿನ್ನೆಲೆ ಕಿಲಾಡಿ ರವಿಗೆ ಆ ಯುವತಿ ಧರ್ಮದೇಟ್ ಕೊಟ್ಟಿದ್ದಾಳೆ.
ರವಿ ಮನೆಗೆ ಬಂದು ಎಂಗೇಜ್ಮೆಂಟ್ ಆದಂತ ಹುಡುಗಿನೂ ಧರ್ಮದೇಟ್ ಹಾಕಿದಾಳೆ. ರವಿ ವಂಚನೆ ಬಗ್ಗೆ ಜಿಗಣಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪರಾರಿಯಾಗಿರೋ ಕಾಮುಕ ರವಿಗೋಸ್ಕರ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪ್ರತಿ ಸೆಂಟೆನ್ಸ್ ಪ್ರತಿ ಲೈನಲ್ಲೂ 10 ಬೀಪ್ ಸೌಂಡ್ ಹಾಕಿದೀವಿ, ಯಾಕೆಂದ್ರೆ ಭಾಷೆಗಳನ್ನ ಕೇಳಕ್ಕಾಗಲ್ಲ. ಈತನ ಸ್ಟೋರಿ ಆಗಿದೆ, ಯಾವ ಹೆಣ್ಮಕ್ಳು ಕೂಡ ಸಹಿಸ್ಕೊಳಕ್ಕಾಗಲ್ಲ. ಮೂರ್ ಜನದ ಜೊತೆ ಮದುವೆ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಇವನು ಆಟಗಳು ಆಡ್ತಾ ಇದ್ದಾನೆ. ಕಾಮುಕ ಎಂಜಿನಿಯರ್ಗೆ ಸರಿಯಾಗಿ ಧರ್ಮದೇಟ್ ಬಿದ್ದಿದೆ. ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈ ಕಾಮುಕ ಎಂಜಿನಿಯರ್ ವೃತ್ತಿಯಲ್ಲಿ ಈತ ಇಂಜಿನಿಯರ್ ಆದ್ರೆ ಇವನ ಫುಲ್ ಟೈಮ್ ಡ್ಯೂಟಿ ಬರೀ ಮದುವೆ ಆಗೋದೇ ಆಗೋಗಿತ್ತು. ಸಿಕ್ಕ ಹೆಣ್ಮಕ್ಳನ್ನ ಮದುವೆ ಆಗೋದೇ ಇವನ ಫುಲ್ ಟೈಮ್ ಡ್ಯೂಟಿ ಆಗಿತ್ತು. ಸದ್ಯ ಈತನ ಬಗ್ಗೆ ಹೇಳೋದಾದ್ರೆ ರಾಘವೇಂದ್ರ. ಈತ ಹೆಸರಿಗಷ್ಟೇ ಇಂಜಿನಿಯರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ನೀವು ಹೇಳಿದಂತೆ ಇವನು ಮಾಡ್ತಿರುವಂತ ಕೆಲಸ ಅಂದ್ರೆ ಮದುವೆಗಳನ್ನ ಮಾಡ್ಕೊಳ್ಳೋದು, ವರದಕ್ಷಿಣೆ ಕಿರುಕುಳ ಕೊಡೋದು, ವರದಕ್ಷಿಣೆಯನ್ನು ತೆಗೆದುಕೊಳ್ಳೋದು, ಆ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಮೀರಿ ಮತ್ತೆ ಇನ್ನೊಂದು ಮದುವೆಯನ್ನು ಮಾಡ್ಕೊಳ್ಳೋದು, ಇದೇ ಇವನ ಕೆಲಸ ಅಂತಾನೆ ಹೇಳ್ಬೋದಾಗಿದೆ. ಇವನ ಹೆಸರು ರವಿ ಅಂತ ಹೇಳಿ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಮೂಲದಿಂದ ಇಲ್ಲಿ ಬಂದು ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. 2024 ಜನವರಿಯಲ್ಲಿ ಒಬ್ಬ ಮಹಿಳೆಯನ್ನ ಮದುವೆ ಆಗ್ತಾನೆ. ಆ ಒಂದು ಗರ್ಭಿಣಿಯಾಗಿದ್ದಾಗಲೇ ಮತ್ತೊಂದು ಮದುವೆ ಆಗ್ಬೇಕು ಅಂತೇಳಿ ಹುಡುಗಿಯನ್ನ ಕೂಡ ಹುಡುಕೋದಕ್ಕೆ ಶುರು ಮಾಡಿರ್ತಾನೆ. ಅದಾದ ನಂತರ 2025 ಅಕ್ಟೋಬರ್ ತಿಂಗಳಲ್ಲಿ ಇವನು ಡೀಟೇಲ್ಸ್ಗಾಗಿ